ಯಾಕೆ ಸಿಂಗಲ್ ಆಗೇ ಇದ್ದಾರೆ ಅಂತ? ನಾನು ಮದುವೆ ಮಾಡ್ಕೋಬೇಕು ಅಂತ ಅನ್ಕೋತೀನಿ ಪ್ರತಿ ವರ್ಷ. ಈ ವರ್ಷ ಆಗ್ಬಿಡ್ಬೇಕು, ಈ ವರ್ಷ ಆಗ್ಬಿಡ್ಬೇಕು, ಈ ವರ್ಷ ಆಗ್ಬಿಡ್ಬೇಕು ಅಂತ ಅನಿಸುತ್ತೆ. ಬಟ್ ಬದುಕಿನ ಹೋರಾಟ ನೋಡಿ, ಎಲ್ಲ ಸಮಸ್ಯೆಗಳು ನನಗೆ ಬರುತ್ತೆ. ಏನು ಸಮಸ್ಯೆ? ಈ ಜೀವನದಲ್ಲಿ ನೋಡಿ, ಈಗ ಒಂದು ಮಾಸ್ತಿಗುಡಿಯಿಂದ ಒಂದು ಸಿನಿಮಾ ಮಾಡ್ತಾಯಿದ್ದೆ. ಎಲ್ಲ ಪ್ರಿಪ್ರೇಷನ್ಸ್ ಇತ್ತು, ಎಲ್ಲವೂ ನೀಟಾಗಿ ಪ್ಲ್ಯಾನ್ ಮಾಡಿದರು. ಅಲ್ಲಿ ಯಾರಿಗೂ ಯಾವುದೇ ದುರುದ್ದೇಶ ಇಲ್ಲ. ನನ್ನ ಸ್ನೇಹಿತರು ತಿಳ್ಕೊಂಬಿಟ್ರು. ಅದಿನ್ನೂ ನನ್ನನ್ನು ಹಾಂಟ್ ಮಾಡುತ್ತೆ, ಕಾಡುತ್ತೆ. ಸೊ ಜೈಲಿಗೆ ಹೋದೆ, ಜೈಲಿಂದ ಆಚೆ ಬಂದೆ. ನನ್ನನ್ನು ಬ್ಯಾನ್ ಮಾಡಿದ್ರು ಚಿತ್ರರಂಗದಿಂದ. ಸೊ ಹಂಗಾಗಿ ನಾವು ಆ ಬ್ಯಾನ್ ಅನ್ನೋ ಪದ ಯೂಸ್ ಮಾಡಲ್ಲ ಯಾರಿಗೇ ಆಗಲಿ. ಸೊ ಅವತ್ತು ನನಗೆ ಬ್ಯಾನ್ ಅಂತಂದಾಗ ಎಷ್ಟು ಹರ್ಟ್ ಆಯಿತು. ಇವತ್ತು ನಾನು ಹೇಳಿದೆ ಅದು ಬೇರೆಯವ್ರಿಗೂ ಹರ್ಟ್ ಆಗ್ಬೋದಲ್ಲ. ಸೊ ಹಂಗಾಗಿ ಅದನ್ನು ಯೂಸ್ ಮಾಡಲ್ಲ. ಸೊ ನೆಕ್ಸ್ಟು ಅಂಬರೀಷನ ಸಿನಿಮಾ ಮಾಡಿದೆ, ಅಮರ್ ಅಂತ. ಅಮರಲ್ಲಿ ಸಾಕಷ್ಟು ಗಳಿಕೆ ಆಯಿತು, ಬಟ್ ನನಗೇನು ಸಿಗಲಿಲ್ಲ. ಯಾಕೆಂತಂದರೆ ಅಂಬರೀಷನ ಸಿನಿಮಾಗೆ ರಿಲೀಸ್ಗೆ ನೀವು ಒಂದು ಮನೆ ಕೊಡ್ತೀನಿ ಹೋಗು ಅಂತ ಹೇಳಿದರು. ಯಾರಿಗೆ ಹೇಳ್ಕೊಳ್ಳಿ, ಮಧ್ಯದಲ್ಲಿ ಅಂಬರೀಷನ ಕಾಲ್ವಾದರು, ಸಂಪಾದನೆ ಆಗಲಿಲ್ಲ. ಸರಿ, ಅಲ್ಲಿಂದ ಆಯಿತು ಅಂತ ಇನ್ನು ಕನ್ನಡ ಬಿಟ್ಬಿಡೋಣ, ತಮಿಳ್ ಸಿನಿಮಾ ಮಾಡೋಣ. ಇಲ್ಲಿ ಯಾಕೋ ನಮ್ಗೆ ವರ್ಕೌಟ್ ಆಗ್ತಿಲ್ಲ ಅಂತ ತಮಿಳಿಗೆ ಹೋದೆ. ತಮಿಳನ್ನು ನವಂಬರ್ ಮಳೆಯಲ್ಲಿ ನಾನು ಮವಳು ಅಂತ ಸಿನಿಮಾ ನಾನೇ ಆ್ಯಕ್ಟ್ ಮಾಡಿ ನಾನೇ ಡೈರೆಕ್ಟ್ ಮಾಡಿದೆ. ಅದು ಕಂಪ್ಲೀಟ್ ಮುಗೀತು, ಅದನ್ನು ರಿಲೀಸ್ ಮಾಡೋಕ್ಕಾಗಲಿಲ್ಲ. ಇನ್ನೊಂದು ಸಿನಿಮಾ ಮೈನ ಮಾಡಿದೆ ಅಲ್ಲಿ ತಮಿಳಲ್ಲಿ. ಅದು ಕಾಪಿ ರೆಡಿ ಆಯಿತು, ಸೆನ್ಸರ್ ಆಯಿತು. ಆ ಪ್ರೊಡ್ಯೂಸರ್ ಬ್ರೈನ್ ಸ್ಟ್ರೋಕ್ ಆಗಿ ಅದು ರಿಲೀಸ್ ಆಗೋದು ನಿಂತೋಯ್ತು. ಸರಿ, ಇನ್ನೇನು ಮಾಡೋದು, ತೆಲುಗು ಟ್ರೈ ಮಾಡೋಣ ಅಂದ್ಬಿಟ್ಟು ನಮ್ಮ ಲವ್ ಮಾಕ್ಟೈಲ್ನ ತೆಲುಗಲ್ಲಿ ಮಾಡಿದ್ವಿ, ನಾನು ನನ್ನ ಫ್ರೆಂಡ್ಸ್ ಸೇರಿಕೊಂಡು. ಒಂದು 16 ಕೋಟಿ ದುಡ್ಡು ಹೋಯಿತು. ಸರಿ ಏನಪ್ಪ ಅಂತಂದಾಗ ಕೊನೆಗೆ ಸತ್ಯದೇವ್ ಕರೆದು ನಮ್ಮ ತೆಲುಗು ಹೀರೋ ಕನ್ನಡದಲ್ಲಿ ಶ್ರೀಕೃಷ್ಣ@gmail.com ಅಂತ ಒಂದು ಸಿನಿಮಾ ಬಂದಿತ್ತು. ಅದನ್ನು ರೀಮೇಕ್ ಮಾಡ್ಕೊಡಿ ತೆಲುಗುಗೆ ಅಂತ ಕರೆದ ಕೆಲಸ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಈ ಸಿನಿಮಾ ಬಂತು, ಸಂಜು ವೆಟ್ಚಿಗಿತ ಪಾರ್ಟ್ 2. ಸೊ ಇದು ಗೆದ್ದ ಮೇಲೆ ಮಾಡೋಣ ಅಂದ್ಕೊಂಡೆ. ಇದು ಎಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿನೇ ಸಿಗ್ತಾಯಿಲ್ಲ. ಸಕ್ಸಸ್ಗೋಸ್ಕರ ಇಷ್ಟು ಹೋರಾಟ ಮಾಡಬೇಕು, ಇದನ್ನು ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಇಷ್ಟು ಕಷ್ಟದ ಮಧ್ಯೆ ನಾನು ಮದುವೆ ಮಾಡ್ಕೋಬಾರ್ದು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಐ ವಾಂಟ್ ಬಿ ವೆರಿ ಸ್ಟೇಬಲ್, ವೆರಿ ಹ್ಯಾಪಿ. ಆಮೇಲೆ ಮದುವೆ ನೋಡೋಣ, ವಾಟ್ ಇಸ್ ರಿಟರ್ನ್.